ಘಟಕ ರಸ್ತೆ ಸಾರಿಗೆ ನಿಗಮವು ಮಾನವೀಯ ಕಾರ್ಯವೊಂದಕ್ಕೆ ಸಾಕ್ಷಿಯಾಗಿದೆ. ಸೇವೆಯಲ್ಲಿರುವಾಗಲೇ ಮೃತಪಟ್ಟ ನೌಕರರ ಕುಟುಂಬಗಳಿಗೆ ನಿಗಮವು ಆಸರೆಯಾಗಿ ನಿಂತಿದೆ. ಹೌದು, ಕಲಬುರಗಿಯ ಕೆಕೆಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿಗಮದ ಆಂತರಿಕ ಗುಂಪು ವಿಮಾ ಯೋಜನೆಯಡಿ ಸದಸ್ಯರಾಗಿದ್ದು, ದುರದೃಷ್ಟವಶಾತ್ ನಿಧನರಾದ ನೌಕರರ ನಾಮನಿರ್ದೇಶಿತರಿಗೆ ಪರಿಹಾರ ಮೊತ್ತ 10 ಲಕ್ಷ ರೂಪಾಯಿ ಚೆಕ್ಗಳನ್ನು ವಿತರಿಸಲಾಯಿತು. ತಮ್ಮ ಮನೆಯ ಆಧಾರ ಸ್ತಂಭವನ್ನು ಕಳೆದುಕೊಂಡ ಕುಟುಂಬಗಳಿಗೆ ವಿಮಾ ಯೋಜನೆ ಮೂಲಕ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ನಿಗಮವು ಈ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿಗಮದ ವ್ಯವಸ್ಥಾಪಕರು, ನಿರ್ದೇಶಕರು ಹಾಗೂ ಅಧ್ಯಕ್ಷರು ಭಾಗವಹಿಸಿ ಮೃತ ನೌಕರರ ಕುಟುಂಬಗಳಿಗೆ ಚೆಕ್ ವಿತರಿಸಿ ಸಾಂತ್ವನ ಹೇಳಿದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಸುಮಾರು 23 ಜನರಿಗೆ ನಾವು ಪರಿಹಾರ ವಿತರಣೆ ಮಾಡಿದ್ದು. ಸುಮಾರು ಒಬ್ಬರಿಗೆ 10 ಲಕ್ಷ ಅಂತ ಹೇಳಿ ಈ ಹಿಂದೆ ಡ್ರೈವರ್ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಿರಲಿ ಅವರ ಕುಟುಂಬ ವರ್ಗದವರಿಗೆ ಅವರು ಯಾವ ನಮ್ಮ ಕಾರ್ಯನಿರ್ವಹಿಸುವ ಟೈಮಿಗೆ ಆರ್ಡರ್ ತಗೋ ಟೈಮಿಗೆ ಯಾವುದ ನಾಮಿನಿ ಬರೆದಿರ್ತಾರೆ. ಇವತ್ತು ಅವ್ರ ಕುಟುಂಬದವರ ಧರ್ಮದ ಪತ್ನಿ ಇರ್ಬೋದು, ತಾಯಿ ಇರ್ಬೋದು, ಎಲ್ಲ ಅಣ್ಣ ತಮ್ಮದಿರ್ಬೋದು ಮತ್ತು ಮಕ್ಕಳನ್ನು ಸೇರಿಸಿ ಏನು ಬರೆದಿರ್ತಾರೆ. ಆ ಮುಖಾಂತರ ನಮ್ಮ ನಿಗಮವು ಪರಿಹಾರ ಇವತ್ತೊಂದು ಚಿಕ್ಕ ಮಗು ಇದ್ದರೂ ಕೂಡ ಆ ಮಗುವಿನ ಹೆಸರಲ್ಲಿ ಕೂಡ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಒಂದು ಬಹಳ ಸುಸಜ್ಜಿತವಾಗಿ ಈ ಚೆಕ್ಕನ್ನು ನಮ್ಮ ಅಧಿಕಾರಿಗಳು, ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಮೇಡಮ್ ಆಗಿರುವ ಸುಶೀಲಾ ಮೇಡಮ್ ಒಳಗೊಂಡು ಎಲ್ಲ ಅಧಿಕಾರಿಗಳು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ತಾವು ನೋಡಿದರೆ ಎಲ್ಲ ನಮ್ಮ ಕುಟುಂಬದ ಏನು ಈ ಹಿಂದೆ ಅಕಾಲಿಕ ಮರಣ ಹೊಂದಿರುವ ಕುಟುಂಬದ ಎಲ್ಲ ಅವರ ಕುಟುಂಬದ ವರ್ಗದವ್ರಿಗೆ ನೋಡಿದಾಗ, ಅವರ ಮುಖ ನೋಡಿದಾಗೆ ಭಾಳ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ, ದುಃಖದ ಭಾವನೆ, ಪರಿವಾರದ ಜೊತೆಗೆ ನಮಗೂ ಒಂದು ರೀತಿ ದುಃಖದ ಒಂದು ಸನ್ನಿವೇಶ. ಮುಂದೆ ಈ ಪರಿಹಾರ ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗುತ್ತೆ, ಅವರ ಮಕ್ಕಳ ಭವಿಷ್ಯಕ್ಕೆ ಆಗುತ್ತೆ, ಕುಟುಂಬ ನಿರ್ವಹಣೆಗೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ಇವತ್ತು ಒಂದು ಕಾರ್ಯಕ್ರಮ ನಾವು ಈ ನಿಗಮದಿಂದ ಏರ್ಪಡಿಸಿದ್ದೀವಿ. ಅದು ಯಶಸ್ವಿಯಿಂದ ಒಬ್ಬರಿಗೆ 10 ಲಕ್ಷ ಅಂಥೇಳಿ 23 ಜನರಿಗೆ 2,30,00,000 ಆಗಿದೆ. ಮತ್ತು ಹಿಂದೆ ಕೂಡ ನಾವು ಸುಮಾರು ನಿಗಮದಿಂದ ಈ ರೀತಿ 28 ಜನರಿಗೆ ಈಗಾಗಲೇ ಪರಿಹಾರ ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಈ ಅಮೌಂಟನ್ನು ಹೆಚ್ಚಿಗಾಗಿದೆ. ಮೊನ್ನೆ ನಮ್ಮ ಏನು ಮೀಟಿಂಗಲ್ಲಿ ಇದು 12.5 ಲಕ್ಷವನ್ನು ನಮ್ಮ ಮೇಡಮ್ ಅವರು ಈಗಾಗಲೇ ಮಾಡಿದ್ದು. ಮುಂದೆ ಬರುವಂಥ ಏನು ಪರಿಹಾರ ಚೆಕ್ಗಳನ್ನು 12.5 ಲಕ್ಷ ಆಗುತ್ತೆ ಗಳಿಗೆ ನಾವು ಹೇಳ್ತೀವಿ. ಎಲ್ಲೋ ಒಂದು ಆಗ್ಬೋದು, ಯಾಕಂದರೆ ಮೆಕ್ಯಾನಿಕ್ ಇರುವಂಥ ಇವತ್ತು ಎಲ್ಲ ಏನಾದರೂ ಒಂದು ಅನಾಹುತಕ್ಕೆ ಇರ್ಬೋದು. ಅದು ನಾವು ಸುಮಾರು 5,000 ಬಸ್ಸು ಎಲ್ಲಾದರೂ ಒಂದು ಬರುತ್ತೆ ಅಂತ ಸಮಸ್ಯೆ ಮುಂದೆ ಆಗದ ಹಾಗೆ ನಾವು ಕಾಪಾಡ್ತೀವಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಗುಂಪು ಆಂತರಿಕ ವಿಮೆ ಯೋಜನೆ ಕೆಳಗಡೆ ಇಂದು 23 ಜನರಿಗೆ ನಾವು ಅವರು ಏನು ಬ್ರೆಡ್ ವಿನ್ನನ್ನು ಕಳ್ಕೊಂಡಿದ್ದಾರೆ. ಸೊ ನಮ್ಮ ನಿಗಮದ ವತಿಯಿಂದ ಕುಟುಂಬಗಳಿಗೆ ಆರ್ಥಿಕ ನೆರವು ಅಂತ ನಾವು ಪ್ರತಿಯೊಂದು ಕುಟುಂಬಕ್ಕೆ ಅವರು ಯಾರು ನಾಮಿನಿ ಅಂತ ನಾಮನಿರ್ದೇಶನ ಮಾಡಿರ್ತಾರೆ ಅವರಿಗೆ 10 ಲಕ್ಷ ಅಂತ ಒಟ್ಟು 2,30,00,000 ಪರಿಹಾರವನ್ನು ಇವತ್ತು ನೀಡಿದ್ದೀವಿ ನಾವು. ಸೊ ಈಗಾಗಲೇ ಸಹ ನಮ್ಮ ಚೇರ್ಮನ್ ಅವರು ತಿಳಿಸಿದಂತೆ ಏನು ಈ ವಿಮೆ ಯೋಜನೆ 3 ಲಕ್ಷದಿಂದ ಪ್ರಾರಂಭವಾಗಿದೆ. ಕಾಲಕ್ಕೆ ಅದನ್ನು ನಾವು ರಿವೈಸ್ ಮಾಡಿಕೊಂಡು ಈಗ ಫೆಬ್ರವರಿ 1, 2026 ನಾವು 12.5 ಲಕ್ಷ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ನಾವು ಕುಟುಂಬದಲ್ಲಿ ಅವರು ಕಳ್ಕೊಂಡಿರತಕ್ಕಂತಹ ಆ ಗ್ಯಾಪನ್ನು ನಾವು ತುಂಬಲಾರ್ದಂಥದ್ದು. ಸೊ ಆದರೂ ಸಹ ಅವ್ರ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ನೆರವು ಆಗಲಿ ಅಂತ ನಾವು ನಿಗಮದ ವತಿಯಿಂದ 10 ಲಕ್ಷ ಪರಿಹಾರದ ಚೆಕ್ಕನ್ನು ಇವತ್ತು ವಿತರಣೆಯನ್ನು ಮಾಡಿದ್ದೀವಿ. ಸೊ ಇದರ ಬಗ್ಗೆ ಇತ್ತೀಚೆಗೆ 1-2 ಪ್ರಕರಣಗಳು ನಡೆದಿದ್ದಾವೆ, ಬೀದರ್ನಲ್ಲಿನೂ ಮತ್ತು ರೀಸೆಂಟಾಗಿ ಚಿಂಚೋಳಿನಲ್ಲಿನೂ. ಸೊ ಅದರಲ್ಲಿ ನಾವು FIRನೂ ಸಹ ದಾಖಲೆ ಮಾಡಿದ್ದೀವಿ.
ಸೊ ನಮ್ಮವರು ಪಕ್ಕದಲ್ಲಿ ಇರ್ತಕ್ಕಂಥವರು ಓವರ್ಟೇಕ್ ಮಾಡೋಕ್ಕೆ ಅವರಿಗೆ ಬಿಟ್ಕೊಟ್ಟಿಲ್ಲ ಅನ್ನುವುದರಲ್ಲಿ ಅವರು ನಮ್ಮ ಚಾಲಕರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಸೊ ಇದಕ್ಕೆ ಜನರಲ್ಲಿನೂ ಜಾಗೃತಿ ಬರಬೇಕಾಗಿದೆ. ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಮತ್ತು ರೋಡ್ ಮೇಲೆ ಅವರು ಡ್ರೈವ್ ಮಾಡುವಾಗ ಯಾರಿಗೂ ಅನಾನುಕೂಲತೆ ಆಗಲಂಥದ್ದನ್ನು ಮಾಡಬೇಕಂತ ಒಂದು ಜನರಲ್ಲಿನೂ ಸಹ ಅವೇರ್ನೆಸ್ ಬರಬೇಕಾಗಿದೆ. ಇದಕ್ಕೇನು ಸಹ ಕ್ರಮವಾಗಿ ನಮ್ಮ RTO ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಿಗಮದ ವತಿಯಿಂದನೂ ರಸ್ತೆ ಸುರಕ್ಷತೆಗಾಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಸೊ ಬರೀ ನಿಗಮದ ಚಾಲಕರದ್ದು ಅಲ್ಲ, ಸಾರ್ವಜನಿಕರಲ್ಲಿಯೂ ಸಹ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ.